ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 12ರ ಲವ್ ಬರ್ಡ್ಸ್ ಆಗಿ ಗುರುತಿಸಿಕೊಂಡಿದ್ದ ಮಾಡೆಲ್ ಸೂರಜ್ ಸಿಂಗ್ ಹಾಗೂ ನಟಿ ರಾಶಿಕಾ ಶೆಟ್ಟಿ ನಡುವೆ ಎಲ್ಲವೂ ಸರಿಯಾಗಿಲ್ಲ ಎನ್ನುವ ಗಾಸಿಪ್ ಸ್ಯಾಂಡಲ್ವುಡ್ ಹಾಗೂ ಸ್ಮಾಲ್ ಸ್ಕ್ರೀನ್ ವಲಯದಲ್ಲಿ ವೈರಲ್ ಆಗಿದೆ. ಅದಕ್ಕೆ ಕಾರಣ ಇತ್ತೀಚೆಗೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿರುವ ಸ್ಟೋರಿಗಳು. ಇಬ್ಬರ ನಡುವಿನ ಪ್ರೀತಿಯಲ್ಲಿ ಅಡ್ಡ ಬಂದವರು ಯಾರು ಅನ್ನೋ ಪ್ರಶ್ನೆ ಈಗ ಅವರ ಅಭಿಮಾನಿಗಳಲ್ಲಿ ಕಾಡಿದೆ. ಇಬ್ಬರ ಮಧ್ಯೆ ಲವ್ ಬ್ರೇಕಪ್ ಆಗಿದೆ ಅಂತ ಸುವರ್ಣ ನ್ಯೂಸ್ ವೆಬ್ಸೈಟ್ನಲ್ಲಿ ಹೆಡ್ಲೈನ್ ಹಾಕಿ ವರದಿ ಪ್ರಸಾರ ಮಾಡಿದ್ದಾರೆ. ಅಷ್ಟಕ್ಕೂ ಇಬ್ಬರ ಮಧ್ಯೆ ಆಗಿದ್ದೇನು? ಕೆಲ ದಿನಗಳ ಹಿಂದಷ್ಟೇ ಉಂಗುರ ತೊಡಿಸಿದವರ ಮಧ್ಯೆ ದೊಡ್ಡ ಬಿರುಕು ಮೂಡಿದೆ. ಅಷ್ಟಕ್ಕೂ ಅಷ್ಟು ಅನ್ಯೋನ್ಯವಾಗಿದ್ದವರ ಮಧ್ಯೆ ಆಗಿದ್ದೇನು? ನಿಜಕ್ಕೂ ಸೂರಜ್ ಹಾಗೂ ರಾಶಿಕಾ ಸ್ನೇಹದಲ್ಲಿ ಬಿರುಕು ಮೂಡಿದೆಯಾ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ಬಿಗ್ ಬಾಸ್ ಸೀಸನ್ 12ರಲ್ಲಿ ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಬಂದವರು ಸೂರಜ್ ಸಿಂಗ್. ಸೂರಜ್ ಮನೆಗೆ ಬಂದ ದಿನದಿಂದಲೂ ಅತಿ ಆತ್ಮೀಯವಾಗಿದ್ದು ರಾಶಿಕಾ ಜೊತೆಗೆ. ಕುಂತ್ರು ಜೊತೆಗಿರ್ತಾ ಇದ್ರು, ನಿಂತ್ರು ಜೊತೆಗಿರ್ತಾ ಇದ್ರು. ಇಡೀ ಮನೆಯ ಲವ್ ಬರ್ಡ್ಸ್ ಅನ್ಸ್ಕೊಂಡವರು ರಾಶಿಕಾ ಹಾಗೂ ಸೂರಜ್. ಇವರಿಬ್ಬರ ಈ ಆತ್ಮೀಯತೆ ಬಗ್ಗೆ 3-4 ವಾರ ಕಿಚ್ಚನ ಪಂಚಾಯಿತಿಯಲ್ಲಿ ಚರ್ಚೆಗೆ ಬಂದಿತ್ತು. ಆಗೆಲ್ಲ ನಾವಿಬ್ರು ಜಸ್ಟ್ ಫ್ರೆಂಡ್ಸ್ ಅಂತ ಹೇಳಿದ್ರು ಕೂಡ ನೋಡೋರ ದೃಷ್ಟಿಯಲ್ಲಿ ಲವರ್ಸ್ಗಳ ರೀತಿಯೇ ಇದ್ರು. ಅದರಲ್ಲೂ ರಾಶಿಕಾ ಹಾಗೂ ಸೂರಜ್ ಹೇಳ್ತಾ ಇದ್ದ ಒಂದೊಂದು ಮಾತುಗಳು ಇವರಿಬ್ರು ಲವ್ನಲ್ಲಿ ಬಿದ್ದಿದ್ದಾರೆ ಅಂತ ಅನ್ಸೋದಕ್ಕೆ ಶುರುವಾಗಿದ್ವು. ಇಡೀ ಮನೆಯ ಸದಸ್ಯರು ಕೂಡ ಇದನ್ನೇ ಮಾತನಾಡಿಕೊಳ್ತಾ ಇದ್ರು. ಒಬ್ಬರ ಮೇಲೊಬ್ರು ಗಲಾಟೆ ಮಾಡೋವಾಗ್ಲೂ ಇದೇ ವಿಷಯವನ್ನ ಎಳೆದು ತರ್ತಾ ಇದ್ರು. ಹೀಗಾಗಿ ಈ ಸೀಸನ್ನ ಲವ್ ಬರ್ಡ್ಸ್ ಅಂತ ಹೊರಗಡೆ ಟ್ರೋಲ್ ಆಗಿತ್ತು. ಆದರೆ ಯಾರು ಏನೇ ಹೇಳಲಿ, ಎಷ್ಟೇ ಕಾಲೆಳೆಯಲಿ, ನಾವಿರೋದೇ ಹೀಗೆ ಅನ್ನೋ ರೀತಿ ಇದ್ದವರು ಸೂರಜ್ ಹಾಗೂ ರಾಶಿಕಾ. ಇವರಿಬ್ಬರ ಮಧ್ಯೆ ಪ್ರೀತಿ ಇತ್ತೋ ಅಥವಾ ಸ್ನೇಹ ಇತ್ತೋ ಗೊತ್ತಿಲ್ಲ. ಆದರೆ ಬಿಗ್ ಬಾಸ್ ಮನೆಯಿಂದ ಹೊರ ಬರೋವರೆಗೂ ತುಂಬಾ ಆತ್ಮೀಯವಾಗಿದ್ರು. ಅಷ್ಟೇ ಅಲ್ಲ, ಬಿಗ್ ಬಾಸ್ ಮನೆಯಿಂದ ಹೊರ ಬಂದ ಮೇಲೂ ಕೂಡ ಜೊತೆಗೆ ಕಾಣಿಸ್ಕೊಂಡಿದ್ರು. ಕೆಲ ದಿನಗಳ ಹಿಂದೆ ಚಿನ್ನದಂಗಡಿಯ ಜಾಹೀರಾತಿನಲ್ಲಿ ಸೂರಜ್ ಹಾಗೂ ರಾಶಿಕಾ ಕಾಣಿಸಿಕೊಂಡಿದ್ರು. ಈ ವೇಳೆ ರಾಶಿಕಾ ಕೈಗೆ ಸೂರಜ್ ಚಿನ್ನ ತೊಡಿಸಿದ್ರು. ಇದು ಕೂಡ ಚರ್ಚೆಯಾಗಿತ್ತು. ಅಂತೂ ಇಂತೂ ರಾಶಿಕಾ ಕೈಗೆ ಸೂರಜ್ ಉಂಗುರ ತೊಡಿಸಿದ್ರು. ಇದು ಆರಂಭದ ಶುಭ ಸೂಚನೆ ಅಂತ ಬಹುತೇಕರು ಮಾತನಾಡಿಕೊಳ್ಳೋದಕ್ಕೆ ಶುರು ಮಾಡಿದ್ರು. ಇಂಥ ಹೊತ್ತಲ್ಲೇ ಈಗ ಹೊಸದೊಂದು ಸುದ್ದಿ ಹುಟ್ಕೊಂಡಿದೆ. ಸೂರಜ್ ಹಾಗೂ ರಾಶಿಕಾ ಇನ್ಸ್ಟಾಗ್ರಾಮ್ನಲ್ಲಿ ಬರ್ಕೊಂಡಿರೋ ಸ್ಟೋರಿ ಸಿಕ್ಕಾಪಟ್ಟೆ ಚರ್ಚೆಯಾಗ್ತಾ ಇದೆ. ಮೊದಲು ಸೂರಜ್ ಸಿಂಗ್ ಅವರೇ ಪೋಸ್ಟ್ ಹಾಕಿದ್ದು. ಅವರು, ನನ್ನ ಜೀವನವನ್ನ ಬದಲಾಯಿಸಿದ 2 ಮಾತುಗಳು. ಯಾರಿಗೂ ಚಿಂತೆ ಇಲ್ಲ, ಯಾರೂ ನಿಮ್ಮನ್ನ ನೋಡ್ತಾ ಇಲ್ಲ, ನಿಮ್ಮ ನಿಯಂತ್ರಣದಲ್ಲಿ ನೀವಿದ್ದೀರಿ, ಹೀಗಾಗಿ ನಿಮ್ಮ ಕೆಲಸ ನೀವು ಮಾಡಿ ಅಂತ ಬರ್ಕೊಂಡಿದ್ರು. ಸೂರಜ್ ಮಾಡಿದ್ದ ಈ ಪೋಸ್ಟ್ ಹಲವರ ತಲೆಗೆ ಹುಳ ಬಿಟ್ಟಿತ್ತು. ಈ ಮಾತುಗಳನ್ನ ಯಾರಿಗೆ ಹೇಳಿದ್ರು ಅನ್ನೋದು ಗೊತ್ತಾಗದೆ ಇವರ ಅಭಿಮಾನಿಗಳು ತಲೆ ಕೆಡಿಸ್ಕೊಂಡಿದ್ರು. ಯಾವಾಗ ಸೂರಜ್ ಪೋಸ್ಟ್ ಮಾಡಿದ್ರು, ಅದರ ಬೆನ್ನಲ್ಲೇ ರಾಶಿಕಾ ಶೆಟ್ಟಿ ಕೂಡ ಇನ್ಸ್ಟಾಗ್ರಾಮ್ನಲ್ಲಿ ಸ್ಟೋರಿಯೊಂದನ್ನು ಹಾಕಿದ್ದಾರೆ. ಪ್ರತಿ ವ್ಯಕ್ತಿಯಲ್ಲೂ ತಪ್ಪುಗಳು ಇರುತ್ತವೆ, ಒಳ್ಳೆಯದು ಇರುತ್ತೆ. ನಾವು ಯಾವುದನ್ನ ನೋಡ್ತೀವಿ ಅನ್ನೋದು ಮುಖ್ಯ ಅಂತ ಬರ್ಕೊಂಡಿದ್ದಾರೆ. ಇದು 10 ಅನುಮಾನ ಹುಟ್ಟುಹಾಕಿದೆ. ಆತ್ಮೀಯವಾಗಿದ್ದ ಇಬ್ಬರ ಮಧ್ಯೆ ಅದೇನಾಯ್ತು ಅಂತ ಎಲ್ಲರೂ ತಲೆಗೆ ಹುಳ ಬಿಟ್ಕೊಂಡಿದ್ದಾರೆ. ಇದೇ ಹೊತ್ತಲ್ಲೇ ರಾಶಿಕಾ, ಅಶ್ವಿನಿ ಹಾಗೂ ಅಭಿಷೇಕ್ ಒಟ್ಟಿಗೆ ಕಾಣಿಸ್ಕೊಂಡಿದ್ದಾರೆ. ಈ ಮೂವರು ಕೂಡ ಬಿಗ್ ಬಾಸ್ ಮನೆಯಲ್ಲಿದ್ದವರು. ಅಭಿಷೇಕ್ ಜೊತೆ ರಾಶಿಕಾ ರೀಲ್ಸ್ ಒಂದನ್ನ ಮಾಡಿ ಇನ್ಸ್ಟಾಗ್ರಾಮ್ಗೆ ಹಾಕಿದ್ದು ಸಖತ್ ವೈರಲ್ ಆಗ್ತಾ ಇದೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.